ಎಲ್ಲರಿಗೂ ನಮಸ್ಕಾರ. ಅಭಿವ್ಯಕ್ತಿ 2025-26ನೇ ಸಾಲಿನ ಪ್ರತಿಭಾ ದಿನಾಚರಣೆಯ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಂಜಪ್ಪ DS ಅಥವಾ ನಿತಿನ್ ನಂಜಪ್ಪ, ಖ್ಯಾತ ಸಾಹಿತಿ, ಸಂಭಾಷಣೆಕಾರ, ನಿರ್ದೇಶಕ ಹಾಗೂ ರಂಗಭೂಮಿ, ಕಿರುತೆರೆ, ಚಲನಚಿತ್ರ ನಟರು, ವರದಿಗಾರರು ಹಾಗೂ ಸಂಸ್ಥಾಪಕರು, ಮಧುರಾ ಫೌಂಡೇಶನ್ ಬೆಂಗಳೂರು. ಇವರ ಕಿರು ಪರಿಚಯವನ್ನು ಮಾಡಲು ಅತ್ಯಂತ ಸಂತೋಷವಾಗುತ್ತದೆ. ಕಲ್ಪತರು ನಾಡು, ತುಮಕೂರು ಜಿಲ್ಲೆ, ಕುಣಿಗಲ್ ತಾಲೂಕು, ದೊಡ್ಡ ಮಧುರೆ ಗ್ರಾಮದ ಶ್ರೀಮತಿ ಉಚ್ಚಮ್ಮ ಮತ್ತು ಸಣ್ಣೀರಯ್ಯ ದಂಪತಿಗಳ ಸುಪುತ್ರರಾಗಿ ಜನಿಸಿರುವ ಶ್ರೀ ನಂಜಪ್ಪನವರು ಬಾಲ್ಯದಿಂದಲೇ ಕಲೆಯಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾರೆ. ನಂಜಪ್ಪನವರು ಪದವಿ ಶಿಕ್ಷಣದ ನಂತರ 4 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. MA ಇನ್ ಥಿಯೇಟರ್ ಆರ್ಟ್ಸ್, MA ಇನ್ ಕನ್ನಡ, MA ಇನ್ ಹಿಸ್ಟ್ರಿ ಹಾಗೂ MA ಇನ್ ನಾಟಕ ಕಲೆ ಮತ್ತು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸಿರುತ್ತಾರೆ. ಅನೇಕ ಕಾಲೇಜುಗಳಲ್ಲಿ ನಾಟಕ ಕಲೆಯ ಸಲಹೆಗಾರರಾಗಿ, ಪ್ರಸಾರ ಭಾರತಿ, ವಿವಿಧ ಭಾರತಿಯಲ್ಲಿ ಉದ್ಘೋಷಕರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಸುಮಾರು 32 ನಾಟಕಗಳನ್ನು ರಚಿಸಿ, 25 ನಾಟಕಗಳನ್ನು ನಿರ್ದೇಶಿಸಿ, 53 ನಾಟಕಗಳಲ್ಲಿ ನಟಿಸಿರುವ ಶ್ರೀ ನಂಜಪ್ಪನವರು ಕಲಾ ಆಸಕ್ತರಾಗಿರುತ್ತಾರೆ. 9 ನಾಟಕಗಳಿಗೆ ಸಂಗೀತ ನಿರ್ದೇಶನವನ್ನು ಸಹ ಮಾಡಿರುತ್ತಾರೆ. 7 ಚಲನಚಿತ್ರಗಳಲ್ಲಿ ನಟಿಸಿರುವ ನಿತಿನ್ ನಂಜಪ್ಪನವರು ಈಗ ಕಲರ್ಸ್ ಕನ್ನಡದ ಮಜಾ ಟಾಕೀಸ್ ಎಂಬ ಕಿರುತೆರೆಯಲ್ಲಿ ಸುಮಾರು ಹೀರೋಗಳ ಜೊತೆ ನಟಿಸಿ ತಮ್ಮದೇ ಆದ ಖ್ಯಾತಿಯನ್ನ ಪಡೆದಿರುತ್ತಾರೆ. ಪ್ರಸ್ತುತ ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆಯಾಡಿಸುವವನ ಪಾತ್ರದಲ್ಲಿ ನಟಿಸಿ ತಮ್ಮ ಖ್ಯಾತಿಯನ್ನ ಪಡೆದಿರುತ್ತಾರೆ. ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಕಲ್ಚರ್ ನೀಡುವ ಜೂನಿಯರ್ ಫೆಲೋಶಿಪ್ ಅವಾರ್ಡ್ ಅನ್ನು ಅವರು ಪಡೆದಿರುತ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿರುವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಹಾಸ್ಯ ನಟ ಡಾಕ್ಟರ್ ರಾಜ್ಕುಮಾರ್ ಉತ್ತಮ ಪ್ರಶಸ್ತಿ ಪಡೆದಿರುತ್ತಾರೆ. ಸಿದ್ಧಾರ್ಥ ಪ್ರಶಸ್ತಿ, ಕಲಾ ಸೇವಾ ರತ್ನ, ಕುವೆಂಪು ಪಾರಿತೋಷಕ ಹಾಗೂ 2012ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಜನಪದ ಗೀತೆಯಲ್ಲಿ ಚಿನ್ನದ ಪದಕವನ್ನ ಪಡೆದಿರುತ್ತಾರೆ. ಪ್ರಸ್ತುತ MA ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ನಲ್ಲಿ PhD ಮಾಡುತ್ತಿರುವ ಶ್ರೀ ನಂಜಪ್ಪನವರು ಅವರ PhD ಅಂತಿಮ ಹಂತದಲ್ಲಿರುತ್ತದೆ. ಕಳೆದ ವಾರವಷ್ಟೇ ಟಾಟಾ ಇನ್ಸ್ಟಿಟ್ಯೂಟ್ನ ಕಲಾ ವಿಭಾಗ ನೀಡುವ ಕೆಂಪೇಗೌಡ ಪ್ರಶಸ್ತಿಗೂ ಸಹ ಅವರು ಭಾಜನರಾಗಿರುತ್ತಾರೆ. ಇಂತಹ ಪ್ರತಿಭಾವಂತರು ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ತಮ್ಮ ಜೀವನದಲ್ಲಿ ಇನ್ನೂ ಉತ್ತಮ ಪ್ರಶಸ್ತಿಗಳನ್ನು ನಿಮ್ಮ ಪಾಲಾಗಲಿ ಎಂದು ವಿಜಯ ಕಾಲೇಜು ತಮ್ಮನ್ನು ಅಭಿನಂದಿಸುತ್ತದೆ. ಧನ್ಯವಾದಗಳು. ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತೆ ಗಂಗುಚ್ಚಮ್ಮ ಜಲ್ದಿಗೆರೆ ಅಂತ ಹೇಳಿ ಅವರು ಒಂದು ಗೀತೆಯನ್ನ ನನಗೆ ಹೇಳ್ಕೊಟ್ಟಿದ್ರು. ಆ ನಂತರ ಜನಪದ ಲೋಕಕ್ಕೆ ಹೋದಾಗ ಅಲ್ಲಿ ಮಲ್ಲಯ್ಯ ಸರ್ ಅವರು ಆಡ್ತಾ ಇದ್ರು, ಯಾರಿಗೆ ಒಲಿದಾನು. ಅದು ವೀರಣ್ಣನಿಗೆ ಅಂದ್ರೆ ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಇದೇ ಗೀತೆಯನ್ನ ವೀರಣ್ಣನ್ಗೆ ಸಾಹಿತ್ಯವನ್ನ ನೋಡ್ಕೊಂಡು ಅಲ್ಲಿ ನಮ್ಗೆ ಗಂಗುಚ್ಚಮ್ಮ ಅವರು ಹೇಳ್ಕೊಟ್ಟಿದ್ರು. ಆ ಗೀತೆನೇ ನಿಮ್ ಮುಂದೆ ಈಗ ಖಂಡಿತವಾಗಿ ಒಂದು ಒಳ್ಳೆ ಗೀತೆ ಅದು. ವೀರಣ್ಣ ಕೆಂಡಕ್ಕೆ ಒಲಿದಾನೋ ಸ್ವಾಮಿ ಭೂತಾಳೆಗೆ ಒಲೋ ವೀರಣ್ಣ ಭೂತಾಳೆಗೆ ಒಲಿದಾನೋ ಸ್ವಾಮಿ ಬೆತ್ತಕ್ಕೆ ಒಲಿದಾನೋ ಗೊಂಡೆಯ ಒದರುತ್ತ ಕೆಂಡದ ಮ್ಯಾಲೆ ಮೆರುದೌನೇ ಕೆಂಡವ ಮೀಯುತ್ತ ಗೊಂಡೆಯ ಒದರುತ್ತ ಕೆಂಡದ ಮ್ಯಾಲೆ ಮೆರುದೌನೇ ಕೆಂಡದ ಮ್ಯಾಲೆ ಮೆರುದೌನೇ ವೀರಣ್ಣ ಗೊಂಡೆಯ ಸೆರಗ ಮರೆ ಮಾಡಿ ಗೊಂಡೆಯ ಸೆರಗ ಮರೆ ಮಾಡಿ ಯಾರಿಗೆ ಒಲಿದಾನೋ ವೀರಣ್ಣ ಭೂತಾಳೆಗೆ ಒಲಿದಾನೋ ಸ್ವಾಮಿ
ಬೆತ್ತಕ್ಕೆ ಹೋಗ್ತಾ ಇರೋ. ಸುಳ್ಳು ಹೇಳಿದ್ ಯಾರು ತಾಯಿ? ಸುಳ್ಳು ಹೇಳಿದ್ದು ಯಾರು ತಾಯಿ? ಅದು ಯಾರು? ಯಾಕೆ ನಮ್ಮನೆಗೆ ಬಂದು ಹಾಗೆಲ್ಲ ಹೇಳಿದೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಹೇಳಿದ್ದೆಲ್ಲ ಸುಳ್ಳು. ಹಾಗಾದ್ರೆ ನಮ್ಮನೆ ವಿಷಯ ಎಲ್ಲ ನಿನಗೆ ಯಾರು ಹೇಳಿದ್ದು? ಯಾರಾದ್ರೂ